ನಮಸ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು PW ಕನ್ನಡ ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಂಗಿದ್ದೀರಾ ಮೈ ಡಿಯರ್ ಸ್ಟೂಡೆಂಟ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ, ಮಸ್ತ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ಎಸ್, ಕ್ಲಾಸ್ 10th ಎಕ್ಸಾಮ್ ಮುಗ್ದು ಫೈನ್. ಸೆಕೆಂಡ್ ಎಕ್ಸಾಮ್ ಕೂಡ ಮುಗಿಸಿದೀರಾ, ರಿಸಲ್ಟ್ಸ್ ಕೂಡ ಬಂದಿದೆ. ಫಸ್ಟ್ ಎಕ್ಸಾಮ್ದು, ಸೆಕೆಂಡ್ ಎಕ್ಸಾಮ್ ನೀವು ಯಾವ್ದಕ್ ಬರ್ದಿರ್ತೀರಾ ಅದ್ರದ್ದು ಕೂಡ ಫ್ರೂಟ್ಫುಲ್ ರಿಸಲ್ಟ್ಸ್ ನಿಮ್ಗೆ ಬಂದಿದೆ ಅಂತ ತಿಳ್ಕೊತೀನಿ. ಬಟ್ ಎಸ್, ವಾಟ್ ಈಸ್ ಡನ್ ಇಸ್ ಡನ್. ಏನ್ ಮುಗ್ದಿದೆ ಅದನ್ನ ಮತ್ತೆ ನೀವು ರಿಪೀಟ್ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇವಾಗ ನಿಮ್ ಮೇನ್ ಇಂಟೆನ್ಷನ್ ಇರೋದು, ಇಫ್ ಯು ಹ್ಯಾವ್ ಕಮ್ ಟು ಸೈನ್ಸ್ ಫೀಲ್ಡ್, ಯಾವ ರೀತಿ ನೀವು ಫಸ್ಟ್ PUC ಆಸ್ ವೆಲ್ ಆಸ್ ಸೆಕೆಂಡ್ PUC ಅಲ್ಲಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಹೇಳಿ, ಅದಕ್ಕೋಸ್ಕರ ನಾನು ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನಿಮ್ಗೋಸ್ಕರ ಮ್ಯಾಥ್ಸ್ ಅಲ್ಲಿ ನೀವು ಯಾವ ರೀತಿ ಒಂದು ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡ್ಬೋದು ಕಂಪ್ಲೀಟ್ ಅನ್ನ ನಿಮ್ಗೆ ನೀವು 11th ಹೋಗೋಕ್ಕಿಂತ ಮುಂಚೆನೆ, ಬಿಫೋರ್ ಯು ಎಂಟರ್ ಇನ್ ಟು ದ ಫಸ್ಟ್ PUC, ನಿಮ್ ಕಂಪ್ಲೀಟ್ ಆಗಿ ಐಡಿಯಾ ಕೊಟ್ಬಿಡ್ತೀನಿ. ಯಾವ ಮಂತ್ ಅಲ್ಲಿ ಏನ್ ನಡೆಯುತ್ತೆ, ಯಾವ ಮಂತ್ ಅಲ್ಲಿ ನೀವು ಏನ್ ಫಾಲೋ ಮಾಡ್ಬೇಕು, ಇದನ್ನ ಮಗ ನಿಂಗೆ ಡೀಟೇಲ್ಡ್ ಆಗಿ ನಾನು ಐಡಿಯಾ ಇವತ್ತಿನ ಈ ಒಂದು ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಕೊಡ್ತೀನಿ. ನೀನ್ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಫೈನ್. 7 ನಿಮಿಷ, ಫೈನ್. 7 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ನಿಮ್ಗೆ ರೋಡ್ ಮ್ಯಾಪ್ ಕೊಡ್ತೀನಿ. ಆ ಮಗ ನೀನ್ ಏನಾದ್ರೂ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ಮ್ಯಾಥ್ಸ್ ಅಲ್ಲಿ 100 out of 100 ತಗೋಬಹುದು. So if you see over here, first PUC 2027 maths full year roadmap ಅನ್ನ ನಿಂಗೋಸ್ಕರ ಕೊಡ್ತಾ ಇದೀನಿ. So that is how you can score 100 out of 100 in maths. So first ಬಂದ್ಬಿಟ್ಟು ನಾವು ಜೂನ್ ಮಂತ್ ಇಂದ ಸ್ಟಾರ್ಟ್ ಮಾಡೋಣ. ಇನ್ನೊಂದು 5 ದಿನ ಉಳಿದಿದೆ ಜೂನಿಗೆ. ಸೊ ಅಲ್ಲಿಂದ ಸ್ಟೂಡೆಂಟ್ಸ್ ಫಸ್ಟ್ ನೀವು ಏನ್ ಮಾಡಿ, ಜೂನ್ 2026 ಅಲ್ಲಿ ಎಲ್ಲಾ ರಿಸೋರ್ಸ್ ಮಟೀರಿಯಲ್ ಅನ್ನ ಕಲೆಕ್ಟ್ ಮಾಡಿ. ಜೂನ್ 2026 ಅಲ್ಲಿ ನೀನ್ ಏನ್ ಮಾಡು, ಡಿವೈಡಿಂಗ್ ದ ಸಿಲೆಬಸ್ ಅಕಾರ್ಡಿಂಗ್ ಟು ದ ಎಕ್ಸಾಮ್. ಕ್ಲಿಯರ್? ದಟ್ ಇಸ್ FA1 ಎಕ್ಸಾಮ್ ಅದ, ಮಿಡ್ ಟರ್ಮ್ ಎಕ್ಸಾಮ್ ಅದ, FA2 ಎಕ್ಸಾಮ್ ಅದ, ಫೈನಲ್ ಬೋರ್ಡ್ಸ್ ಅದ. ಈ 4 ಥಿಂಗ್ಸ್ ನಿಂಗ್ ಅದ. ಫೈನ್. ಇವಾಗ ನಿಂಗೆ ಏನೆಲ್ಲ ಬೇಕು ಸರ್? ನಂಗೆ ಸಿಲೆಬಸ್ ಬೇಕು. ನಿಂಗೆ ಆಲ್ರೆಡಿ ಕೊಟ್ಟಿದ್ದೇನೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೆಫರ್ ಮಾಡ್ಕೋ. ಸಿಲೆಬಸ್ ಕೊಟ್ಟಿದ್ದೀನಿ, ಏನೆಲ್ಲ ಸಿಲೆಬಸ್ ಅದ, ಪಾರ್ಟ್ ವೈಸ್ ಸಿಲೆಬಸ್ ಏನದ, ಎಕ್ಸಾಮಿಗೆ ಯಾವ ಪಾರ್ಟಿಗೆ ಅದನ್ನು ಕೂಡ ಕೊಡ್ತೀನಿ ಮುಂದೆ. ನಿಂಗೆ NCERT ಟೆಕ್ಸ್ಟ್ ಬುಕ್ ಬೇಕು, ನಿಂಗೆ MCQs ಕ್ವಶನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕ್ವಶನ್ ಬ್ಯಾಂಕ್ ಬೇಕು. ಇದೆಲ್ಲಾ ಥಿಂಗ್ಸ್ ನೀನ ಕಲೆಕ್ಟ್ ಮಾಡ್ಲಿಕ್ಕೆ ರೆಡಿ ಮಾಡು, ಸ್ಟಾರ್ಟ್ ಮಾಡು. ಇನ್ನೂ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಏನೆಲ್ಲ ಮಟೀರಿಯಲ್ಸ್ ನಿಂಗೆ ಇಲ್ಲಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಬೇಕು, ಸ್ಟಾರ್ಟ್ ಕಲೆಕ್ಟಿಂಗ್ ದಟ್ ಸಿಲೆಬಸ್. ಕ್ಲಿಯರ್? ನಿನ್ ಸೀನಿಯರ್ಸ್ ನೋಟ್ಸ್ ಇದ್ರೆ ನೋಟ್ಸ್ ತಗೋ, ನಿಂಗೆ NCERT ಟೆಕ್ಸ್ಟ್ ಬುಕ್ ಬೇಕು ತಗೋ, ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಬೇಕು ತಗೋ. Clear? And all the other things whatever you need, start collecting them, because this 4 stages will be there over here. Next ಬಂದ್ಬಿಟ್ಟು ನಿಂದು ಜುಲೈ ಮಂತ್ ಬರುತ್ತೆ. ಇವಾಗ ಜುಲೈ ಅಲ್ಲಿ, ಜೂನ್ ಅಲ್ಲಿ ನಿನ್ 20 days ಅದ್ರಲ್ಲಿ ತಗೊಂಡ್ರೆ ನಿನ್ ಸೆಟಲ್ ಆಗ್ಬೇಕು. ಕಾಲೇಜಿಗೆ ಹೋಗ್ತೀಯಾ, ಕಾಲೇಜ್ ಟೈಮಿಂಗ್ಸ್ ಸೆಟಲ್ ಆಗ್ಬೇಕು. ಇಷ್ಟು ದಪ್ಪ ಟೆಕ್ಸ್ಟ್ ಬುಕ್ ನೋಡ್ತೀಯಾ, ಸ್ವಲ್ಪ ಭಯ ಬೀಳುತ್ತೆ. ಬಟ್ ವಿ ಆರ್ ದೇರ್ ಓವರ್ ಹಿಯರ್. ಟೆನ್ಷನ್ ತಗೊಳಿಕ್ ಹೋಗ್ಬೇಡ, ಬಿಕಾಸ್ ನೀನು ಜುಲೈ 2026 ಅಲ್ಲಿ ಏನ್ ಮಾಡ್ತೀಯಾ, ಕನ್ಸೆಪ್ಟ್ ಬಿಲ್ಡಿಂಗ್ ಪ್ಲಸ್ ನೋಟ್ಸ್ ಮೇಕಿಂಗ್ ಅನ್ನ ಮಾಡ್ತೀಯಾ. ಫೈನ್. 10th ತನಕ ನೀನು ಏನ್ ಮಾಡಿದ್ಯಾ ಮಗ? 10th ತನಕ ಆರಾಮಾಗಿ ಚಿಲ್ ಆಗೇ ಇದ್ದೆ, ಬಿಕಾಸ್ ನಿಂಗ್ ಸ್ಕೂಲ್ ಅಲ್ಲಿ ಬರ್ಸ್ತಾ ಇದ್ರು, ಅದನ್ನೇ ನೀನ್ ಬರ್ದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬಟ್ ಇಲ್ಲ, ಹಂಗ ಆಗಲ್ಲ. ಹಿಯರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್, ಬಿಕಾಸ್ ಸ್ಟ್ರಾಂಗ್ ಫೌಂಡೇಶನ್. ನೀನ್ ಎಷ್ಟು ಕರೆಕ್ಟ್ ಆಗಿ ಕನ್ಸೆಪ್ಟ್ಸ್ ಅನ್ನ ಮಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀಯಾ, ಅಷ್ಟೇ ನಿಂಗೆ ಇಲ್ಲಿ ಮಾರ್ಕ್ಸ್ ಸಿಗೋದು. ಸ್ಟ್ರಾಂಗ್ ಫೌಂಡೇಶನ್ ಇಸ್ ಈಕ್ವಲ್ಸ್ ಟು ಬೆಟರ್ ಮಾರ್ಕ್ಸ್. ನೆಕ್ಸ್ಟ್, ನೋಟ್ಸ್ ಮೇಕಿಂಗ್. ನಿನ್ ನೋಟ್ಸ್ ಅನ್ನ ನೀನೇ ಮಾಡ್ಬೇಕು, ಬಿಕಾಸ್ ದಾಟ್ ವಿಲ್ ಹೆಲ್ಪ್ ಯು ಫಾರ್ ರಿವಿಷನ್. ಲಾಸ್ಟ್ ಮೂಮೆಂಟ್ ಗೆ ರಿವಿಷನ್ ಮಾಡುವಾಗ ಮತ್ತೆ ಅದು ಇಷ್ಟು ದಪ್ಪ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಲಿಕ್ಕೆ ಬರಲ್ಲ. ನೀನೇನಾದ್ರೂ ನಿನ್ ಕಡೆ ನೋಟ್ಸ್ ಇದ್ರೆ ಮಗ ನೀನೇ ರಿವಿಷನ್ ಮಾಡ್ಕೋಬಹುದು. ದಿಸ್ ಇಸ್ ಫಾರ್ ದಿ ಜುಲೈ 2026. ಅದಾದ್ಮೇಲೆ ಆಗಸ್ಟ್ 2026 ಅಲ್ಲಿ ನಿಂದು FA1 ಎಕ್ಸಾಮ್ ಇದ್ರೆ, ಬಿಕಾಸ್ ನೋಡಿ ಆಲ್ರೆಡಿ ಗವರ್ಮೆಂಟ್ ಕೊಟ್ಟಿರೋ ಪ್ರಕಾರ ನಿಂದ ಏನ್ ಎಕ್ಸಾಮ್ ಫಸ್ಟ್ ಟೆಸ್ಟ್ ಏನಿರುತ್ತಲ್ಲ, ಇಲ್ಲಿ ನೋಡಿ, ಇಟ್ ಶುಡ್ ಬಿ ಇನ್ ದಿ ಮಂತ್ ಆಫ್ ಆಗಸ್ಟ್. ಇದು ನಿಮ್ದು ಕಾಲೇಜ್ ಅಥವಾ ಸ್ಕೂಲ್ ಡಿಸೈಡ್ ಮಾಡುತ್ತೆ ಯಾವಾಗ ನೀನ್ ಎಕ್ಸಾಮ್ ತಗೋಬೇಕು. ಬಟ್ ಆಗಸ್ಟ್ ಅಲ್ಲೇನೆ ನಿಂದು ಎಕ್ಸಾಮ್ ಇರೋದು. FA1 ಗೆ 30% ಸಿಲೆಬಸ್ ಕವರ್ ಆಗುತ್ತೆ. ಯಾವ್ದಾವ್ ಟಾಪಿಕ್ಸ್ ಇದೆ ಸರ್? ಸೆಟ್ಸ್ ಇದೆ ಮಗ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, ಕಾಂಪ್ಲೆಕ್ಸ್ ನಂಬರ್ ಇದೆ. ನಮ್ ಎಂಟೈರ್ ಸಿಲೆಬಸ್ ಅಲ್ಲಿ ದ ಹೈ ವೇಟೇಜ್ ಟಾಪಿಕ್ ಅಂದ್ರೆ ಈ 2. ಕ್ಲಿಯರ್? ದಿಸ್ ಆರ್ ದಿ ಹೈ ವೇಟೇಜ್ ಟಾಪಿಕ್ಸ್ ಓವರ್ ಹಿಯರ್. ಅರ್ಥ ಆಯ್ತಾ? ಬಿಕಾಸ್ ಇಲ್ಲಿಂದಾನೆ ಫೈನಲ್ ಎಕ್ಸಾಮ್ ಅಲ್ಲಿ 19 ಮಾರ್ಕ್ಸ್ ಅಥವಾ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಗೆ 11 ಮಾರ್ಕ್ಸ್ ಪ್ಲಸ್ ನಿಮ್ದು ಟ್ರಿಗ್ನೋಮೆಟ್ರಿ ಫಂಕ್ಷನ್ 19 ಮಾರ್ಕ್ಸ್. ಹತ್ರ ನಿಮ್ದು ಅರ್ಧ ಮಾರ್ಕ್ಸ್ ಇಲ್ಲೇ ಕವರ್ ಆಯ್ತು. ಕರೆಕ್ಟ್ ಅಲ್ವಾ? ಓಕೆ, ಮೂವಿಂಗ್ ಆನ್. ನೆಕ್ಸ್ಟ್ ನೋಡಿ, ಇದನ್ನೆಲ್ಲ ಬೇಸಿಕ್ ಐಡಿಯಾ ನಿಂಗೆ ರೋಡ್ ಮ್ಯಾಪ್ ಕೊಡ್ತಾ ಇದೀನಿ, ಯಾವ ರೀತಿ ಫಾಲೋ ಮಾಡ್ಬೇಕಂತ ಹೇಳಿ. ನನ್ ಮೇಲೆ ನಿನ್ ಟ್ರಸ್ಟ್ ಇಟ್ರೆ ನಿಂಗೆ 100 out of 100 ಕೂಡ ತಗೊಳ್ಳುವಂಗೆ ಮಾಡ್ತೀನಿ ಬೈ ದಿ ಎಂಡ್ ಆಫ್ ದಿ ಇಯರ್. ನೀನೇ ನೆನಪಿಟ್ಕೋತೀಯ, ಸರ್ ರೋಡ್ ಮ್ಯಾಪ್ ಇಂದ ಸ್ಟಾರ್ಟ್ ಮಾಡಿದ್ರು, 100 ಹೆಂಗ್ ತಗೊಳ್ಳೋದು? ಇವತ್ತಿನ ಡೇಗೆ ನಾನು 100 ತಗೋತಾ ಇದ್ದೀನಿ ಸರ್. ನಾನು ಒಂದು ಡ್ರೀಮ್ ಅನ್ನ ನೋಡಿದ್ದು ಕವರ್ ಮಾಡಿದ್ದಾರೆ ಅಂತ
ನಿಂಗೆ ಅನ್ಸುತ್ತೆ ಮಗ. ಕ್ಲಿಯರ್? ನೆಕ್ಸ್ಟ್ ನೋಡು, ಸೆಪ್ಟೆಂಬರ್ 2026 ಅಲ್ಲಿ ಏನ್ ಮಾಡ್ತೀರಾ ಇವಾಗ, ಏಮ್ ಫಾರ್ ಮಿಡ್ ಟರ್ಮ್ ಸಿಲೆಬಸ್ ಕವರೇಜ್. ನಿಮ್ ಕಾಲೇಜಲ್ಲಿ ಆಗಿರಲ್ಲ, ನಿಮ್ ಕಾಲೇಜಲ್ಲಿ ಅಕ್ಟೋಬರ್ ಫಸ್ಟ್ ವೀಕ್ ಕ್ಲಿಯರ್ ಅಥವಾ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಮುಗಿಸಬಹುದು. ಮಿಡ್ ಟರ್ಮ್ ಸಿಲೆಬಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಇಫ್ ಯು ಸಿ ಓವರ್ ಹಿಯರ್, ನೀನ್ ಏನ್ ಮಾಡ್ಬೇಕು ಇಲ್ಲಿ, ವಾಟ್ ಯು ಹ್ಯಾವ್ ಟು ಡೂ, FA1 ರಿವಿಷನ್ ಮಾಡ್ಬೇಕು, ಪೆಂಡಿಂಗ್ ಟಾಪಿಕ್ಸ್ ಅನ್ನ ಓದ್ಬೇಕು. FA1 ಬಿಟ್ಟು ಮತ್ತೆ 20% ಸಿಲೆಬಸ್ ನೀನು ಓದ್ಬೇಕು. ಲ್ಯಾಬ್ ಎಕ್ಸಾಮಿಗೆ ಓದ್ಬೇಕು. ಮ್ಯಾರಥಾನ್ಸ್ ನೋಡು PW ಕನ್ನಡ ಅಲ್ಲಿ ನಾನಿದ್ದೀನಿ ನಿಂಗೋಸ್ಕರ. 100 on 100 ತಗೊಳ್ಳಿಕ್ಕೆ ಮ್ಯಾಥ್ಸ್ ಅಲ್ಲಿ ನಾನಿದ್ದೀನಿ, ಮ್ಯಾರಥಾನ್ಸ್ ತಗೋತೀನಿ, ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಇದೆ. ಇದನ್ನ ನೀನು ಕರೆಕ್ಟ್ ಆಗಿ ನೋಡ್ಕೋತಾ ಒನ್ ಬೈ ಒನ್ ನೋಡ್ಕೋತಾ ಹೋಗ್ಬೇಕು. ಕ್ಲಿಯರ್ ಅಲ್ವಾ? ನೀನ್ ಎಫರ್ಟ್ಸ್ ಆಗ್ಬೇಕು. ಎಂಟೈರ್ ರೋಡ್ ಮ್ಯಾಪ್ ನಾನು ಕೊಟ್ಟಿದ್ರು ಕೂಡ ಆ ಮಂತಿಗೆ ನೀನ್ ಎಫರ್ಟ್ಸ್ ಅನ್ನ ವೇಸ್ಟ್ ಮಾಡಿದ್ರೆ ಆ 30 ಡೇಸ್ ಹೋಯ್ತು. 30 ಡೇಸ್ ಅನ್ನ ನೀವು ಕನ್ವರ್ಟ್ ಇಟ್ ಇಂಟು hours and minutes ಎಷ್ಟು ನೀನ್ ವೇಸ್ಟ್ ಮಾಡ್ತಾ ಇದೆಯಾ ನಿಂಗೆ ಒಂದು ಐಡಿಯಾ ಸಿಗುತ್ತೆ. ಕ್ಲಿಯರ್? ಎಸ್, ಮೂವಿಂಗ್ ಆನ್ ನೆಕ್ಸ್ಟ್. ಸರ್ ಇದನ್ನ ಆದ್ಮೇಲೆ ಏನ್ ಮಾಡೋದು ನೋಡಿ, ನಾನು ಹೇಳಿದ್ನಿ ಅಲ್ವಾ ನಿಮ್ಗೋಸ್ಕರ ಸ್ಟೂಡೆಂಟ್ಸ್ PW ಯಾವಾಗ್ಲೂ ಇದೆ. ಸೊ ನಿಂಗೇನಾದ್ರೂ FA1 ಸಿಲೆಬಸ್ ಅಲ್ಲಿ ಅಥವಾ ಮಿಡ್ ಟರ್ಮ್ ಸಿಲೆಬಸ್ ಅಲ್ಲಿ ಸರ್ ನಂಗೆ ಕಷ್ಟ ಆಗ್ತಾ ಇದೆ, ನಾನು ಇಷ್ಟು ದಪ್ಪ ಟೆಕ್ಸ್ಟ್ ಬುಕ್ ಯಾವಾಗ್ಲೂ ನೋಡಿರ್ಲಿಲ್ಲ, ಏನ್ ಓದ್ಬೇಕು ಏನ್ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ, ಕಾಲೇಜಲ್ಲಿ ಒಂದೇ ಪೇಸ್ ಅಲ್ಲಿ ಹೋಗ್ತಾ ಇದ್ದಾರೆ, ನಂಗೆ ರಿವಿಷನ್ ಮಾಡ್ಲಿಕ್ಕೆ ನೋಟ್ಸ್ ಕೂಡ ಇಲ್ಲ, ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ನೀನ್ ಏನಾದ್ರೂ ಫೇಸ್ ಮಾಡಿದ್ರೆ ನೆನಪಿಟ್ಕೋ, ಅರ್ಜುನ KCET 2027 ಬ್ಯಾಚ್ ಇದೆ. ನೀನ್ ಅಲ್ಲಿ ಹೋಗಿ ಮತ್ತೆ ಆ ಪ್ರಾಬ್ಲಮ್ಸ್ ಅನ್ನ ನಿನ್ ಸೀನಿಯರ್ಸ್ ಹಂಗೆ ಫೇಸ್ ಮಾಡಬಾರ್ದು ಅಂತ ಈಗ್ಲಿಂದಾನೇ ನಿಂಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಲೈಕ್ ಫಸ್ಟ್ PUC ಗೆ ನೀನ್ ಏನಾದ್ರೂ ಎಕ್ಸಲೆಂಟ್ ಮಾರ್ಕ್ಸ್ ತಗೋಬೇಕು ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಅರ್ಜುನ KCET 2027 ಬ್ಯಾಚ್ ಇದೆ. PW 6 years ಆನಿವರ್ಸರಿ ಸೇಲ್ ಕೂಡ ಇದೆ. PW ಇಸ್ಟಾಬ್ಲಿಷ್ ಆಗಿ 6 years ಆದ್ಮೇಲೆ ದ ಪ್ರೈಸ್ ಆಫ್ ದಿಸ್ ಬ್ಯಾಚ್ ಆಕ್ಚುಲಿ ಬಂದ್ಬಿಟ್ಟು 6500, ಬಟ್ ಯು ವಿಲ್ ಗೆಟ್ ದಿಸ್ ಬ್ಯಾಚ್. ನಿಂಗೆ ಸಿಗೋದು ಈ ಬ್ಯಾಚ್ ಈ ಪ್ರೈಸ್ ಅಲ್ಲಿ 4000 ರೂಪಾಯಿ. ಕ್ಲಿಯರ್? ನಿಂಗೆ ಇಷ್ಟ ಇದ್ರೆ ತಗೋ, ನಿನ್ ಮೇಲೆ ಬಿಟ್ಟಿದ್ದು, ನಾನು ಇನ್ನು ನಿಂಗೆ ಇಲ್ಲಿ ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಕ್ಲಿಯರ್? ಡನ್. ಮೂವಿಂಗ್ ಆನ್ ನೆಕ್ಸ್ಟ್. ಅಕ್ಟೋಬರ್ ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಕರೆಕ್ಟ್ ಆಗಿ ನೀನ್ ಫೋಕಸ್ ಇಟ್ಕೋ, ಟಾರ್ಗೆಟ್ ಇಟ್ಕೋ, ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಬಿಕಾಸ್ ಮಿಡ್ ಟರ್ಮ್ ಎಕ್ಸಾಮ್ ಡೇಟ್ಸ್ ನೋಡು ಇವಾಗ್ಲೇ ನಿಂಗೆ ಕೊಟ್ಬಿಡ್ತಾ ಇದ್ದೀನಿ. ಕ್ಲಿಯರ್? ನಿಂಗೆ ಒಂದು ಐಡಿಯಾ ಇರುತ್ತೆ ಯಾವ ಟೈಮ್ ತನಕ ನಾನು ಏನೆಲ್ಲ ಓದ್ಬೇಕು ಸರ್, ಏನ್ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ನಿಂಗೆ ಐಡಿಯಾ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. FA1 ಅಲ್ಲಿ ಏನ್ ಓದ್ಬೇಕು, FA2 ಅಲ್ಲಿ ನೀನ್ ಹಾಫ್ ಸಿಲೆಬಸ್ ಮುಗ್ತಿರ್ಬೇಕು. ಅಂಡ್ ದಿಸ್ ಇಸ್ ದ ಡೇಟ್ಸ್. ಇದು ಹಾಲಿಡೇಸ್ ಇರುತ್ತೆ, ಮಿಡ್ ಟರ್ಮ್ ಹಾಲಿಡೇಸ್. ಮಿಡ್ ಟರ್ಮ್ ಆದ್ಮೇಲೆ ಕೆಲವೊಂದ್ ದಿನ ದಸರಾಗಿಂತ ಮುಂಚೆನೂ ಬರ್ಬೋದು, ದಸರಾ ಆದ್ಮೇಲೆ ಕೂಡ ಬರ್ಬೋದು. ಬಟ್ ನೀನ್ ನೆನಪಿಟ್ಕೋ ಮಗ, ದಿಸ್ ಹಾಲಿಡೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್. ಯಾಕೆ ಸರ್ ಅಂತ ನೀವು ಕೇಳಿದ್ರೆ, ನವೆಂಬರ್ ಅಲ್ಲಿ ನಿಂಗೆ ಏನ್ ಕೊಟ್ಟಿದೆ ನನ್ನ ಟಾಸ್ಕ್, ಫೋಕಸಿಂಗ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ ಸಿಲೆಬಸ್. ದಿಸ್ ಇಸ್ ದ ಟಾಸ್ಕ್ ಐ ಹ್ಯಾವ್ ಗಿವನ್ ಟು ಇನ್ ನವೆಂಬರ್. ಸೊ ಇಲ್ಲೇನ್ ಮಾಡ್ತೀಯ ಮಗ, KCET ಎಕ್ಸಾಮ್ ರಿಲೇಟೆಡ್ ಟಾಪಿಕ್ಸ್ ಅನ್ನ ನೋಡ್ಕೋ. KCET ಅಲ್ಲಿ ಟ್ರಿಗ್ನೋಮೆಟ್ರಿ ಇಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ, ರಿಲೇಷನ್ಸ್ ಅಂಡ್ ಫಂಕ್ಷನ್ ಸೆಟ್ಸ್ ಇಂದ, ಕ್ಲಿಯರ್, ಕೋನಿಕ್ ಸೆಷನ್ಸ್ ಇಂದ, ಫೈನ್. ಇದೆಲ್ಲ ಟಾಪಿಕ್ಸ್ ನಿಂಗಿದೆ, ಮುಂದೆ ಗೊತ್ತಾಗುತ್ತೆ ನೀವು ಹೋಗಿದಾಗ. ಬಟ್ ಮಗ ಅರ್ಥ ಮಾಡ್ಕೋ, KCET ರಿಲೇಟೆಡ್ ಏನ್ ಟಾಪಿಕ್ಸ್ ಇದೆ ಕರೆಕ್ಟ್ ಆಗಿ ಓದ್ತೀಯಾ, ಅದಾದ್ಮೇಲೆ ರಿಲೇಟೆಡ್ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತೀಯಾ. ಸರ್ ಎಲ್ಲಿಂದ ಮಾಡೋದು, ನಾನು ಹೇಳಿದ್ದೀನಿ ಒಂದಂತೂ ನಿನ್ ಬುಕ್ಸ್ ತಗೋಬೇಕು KCET ರಿಲೇಟೆಡ್, ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಇದೆ ಅರ್ಜುನ KCET ಅಲ್ಲಿ ನಾನು ನಿಂಗೆ ಒನ್ ಬೈ ಒನ್ ಟಾಪಿಕ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ರೀತಿ ಕ್ವಶನ್ಸ್ ಅನ್ನ ಮಾಡ್ಕೋತ ಹೋಗ್ತೀನಿ. ನೆಕ್ಸ್ಟ್ ಯು ಹ್ಯಾವ್ ಟು ಡೂ ಅಟೆಂಪ್ಟ್ ಟಾಪಿಕ್ ವೈಸ್ ಮಾಕ್ ಟೆಸ್ಟ್. ಇದು ಕೂಡ ನಿಂಗೆ ಅರ್ಜುನ KCET ಅಲ್ಲಿ ಸಿಗುತ್ತೆ. ಓಕೆ, ಸೊ ದಿಸ್ ಆಲ್ಸೋ ಸ್ಟೂಡೆಂಟ್ಸ್ ವಿಲ್ ಗೆಟ್ ಇಟ್ ಇನ್ ಅರ್ಜುನ KCET. ಕ್ಲಿಯರ್? ಅರ್ಥ ಆಯ್ತಾ? ಫೈನ್. ಎಸ್. ನೆಕ್ಸ್ಟ್ ನೀವು ನೋಡಿದ್ರೆ ಡಿಸೆಂಬರ್ ಬಂತು. ಡಿಸೆಂಬರ್ ಅಲ್ಲಿ FA2 ಸಿಲೆಬಸ್ ಅನ್ನ ಕವರ್ ಮಾಡ್ತೀಯಾ. ದ ರಿಮೈನಿಂಗ್ 30% ವಾಟ್ ಎವರ್ ಸಿಲೆಬಸ್ ಇಸ್ ದರ್. ಇವಾಗ ನೀವು ಇದು ನಾನು ಮೆನ್ಷನ್ ಮಾಡಿಲ್ಲ, ಯಾಕಂದ್ರೆ ಕಾಲೇಜ್ ಬೈ ಕಾಲೇಜ್ ವೇರಿ ಆಗುತ್ತೆ. ಕ್ಲಿಯರ್? ಕೆಲವೊಂದ್ ಜನ ಸ್ಟಾಟಿಸ್ಟಿಕ್ಸ್ ಪ್ರೊಬಾಬಿಲಿಟಿ ಎರಡು ಇನ್ಕ್ಲೂಡ್ ಮಾಡ್ತಾರೆ, ಕೆಲವೊಂದ್ ಜನ ಬರೀ ಪ್ರೊಬಾಬಿಲಿಟಿ ಇರ್ತಾರೆ. ಕ್ಲಿಯರ್? ಆ ರೀತಿ ಸೊ ಐ ಹ್ಯಾವ್ ಕೆಪ್ಟ್ ದ ಬ್ಲಾಂಕ್ ಓವರ್ ಹಿಯರ್. ಬಟ್ ವಾಟ್ ಎವರ್ ದ ಟಾಪಿಕ್ಸ್ ಆರ್ ದೇರ್, you are going to complete it in the December. Complete 100% syllabus ಅನ್ನ ಮುಗಿಸ್ತೀಯಾ. ಯಾಕಂದ್ರೆ in the month of January students you are going to follow the split strategy. 15 days split ಅನ್ನ ಬೋರ್ಡ್ ಎಕ್ಸಾಮ್ 100% ರಿವಿಷನ್ ಮಾಡಿ ಮುಗಿಸ್ತೀಯಾ. ನೆಕ್ಸ್ಟ್ ಲ್ಯಾಬ್ ರೆಕಾರ್ಡ್ ಬುಕ್ ಪ್ಲಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬೋತ್ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್. ಕ್ಲಿಯರ್? ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ಬೋರ್ಡ್ಸ್ 100% ರಿವಿಷನ್ ಪ್ಲಸ್ ಲ್ಯಾಬ್ ರೆಕಾರ್ಡ್ ಬುಕ್ ಪ್ಲಸ್ ಲ್ಯಾಬ್ ಎಕ್ಸಾಮ್ ಓವರ್ ಹಿಯರ್. ಇದು ನಿಂದು ಜನವರಿ ಸ್ಟ್ರಾಟಜಿ ಆಯ್ತು. 2027 ಇದು 15 ಡೇಸ್ ಸ್ಪ್ಲಿಟ್ ಸ್ಟ್ರಾಟಜಿ. ಅದಾದ್ಮೇಲೆ ನೆಕ್ಸ್ಟ್ ಫೆಬ್ರವರಿ 2027 ಅಲ್ಲಿ, ಓಕೆ 2026 ಅಲ್ಲ, ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ದಿಸ್ ಇಸ್ ಯುವರ್ ಫೆಬ್ರವರಿ 2027. ಸೊ ಫೆಬ್ರವರಿ 2027 ತುಂಬಾನೇ ಕ್ರೂಷಲ್ ಆಗಿರೋ ಮಂತ್. ಯಾಕೆ ಸರ್ ಅಂದ್ರೆ ಹೇಳಿದ್ರೆ, ಇಲ್ಲಿ ನಿನ್ ಬೋರ್ಡ್ ಎಕ್ಸಾಮ್ ನೆಕ್ಸ್ಟ್ ಮಂತ್ ಇರುತ್ತೆ. ಫೈನ್,
ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ MCQs. ಫೈನ್, ಬಿಕಾಸ್ ನೀವು 100 ಔಟ್ ಆಫ್ 100 ತಗೋಬೇಕಂದ್ರೆ 20 ಮಾರ್ಕ್ಸ್ MCQs ಇಂದ ತಗೊಂಡ್ ಬರ್ಬೇಕು. ಆ ಮಾರ್ಕ್ಸ್ ಲೂಸ್ ಆಗಬಾರ್ದು. ಸೊ ಏನ್ ಮಾಡ್ತೀರಾ, ಈಟ್ ಸ್ಲೀಪ್ ರಿಪೀಟ್ ಮಾಡಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಡೂ ದಿಸ್. ಫೈನ್, ಯು ಆರ್ ಗೋಯಿಂಗ್ ಟು ಡೂ ವಾಟ್, ರಿವಿಷನ್ MCQs. ಫೈನ್, ಎಲ್ಲಿ ಲ್ಯಾಕ್ ಆಗ್ತಿದ್ರ, ಯಾವ ಟಾಪಿಕ್ ಅಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, ಜಾಸ್ತಿ MCQs ಪ್ರಾಕ್ಟೀಸ್ ಮಾಡಿಸೋದು. ಮತ್ತೆ ನಾನು ಇದೀನಿ ಇಲ್ಲಿ ನಿಮ್ಗೆ ಮತ್ತೆ ಮ್ಯಾರಥಾನ್ಸ್ ಅನ್ನ ತಗೋತೀನಿ, ಸೊ ದಟ್ ಯು ಗೆಟ್ ಪ್ರಾಪರ್ ಮಾರ್ಕ್ಸ್ ಓವರ್ ಹಿಯರ್. ಮೂವಿಂಗ್ ಆನ್ ಟು ದ ಲಾಸ್ಟ್ ಮಂತ್, ದಟ್ ಇಸ್ ಮಾರ್ಚ್ 2027. ಕ್ಲಿಯರ್, ಮಾರ್ಚ್ 2027 ನಿಂದ ಅಲ್ಟಿಮೇಟಮ್ ಮಂತ್. ಫೈನ್, ದಿಸ್ ಈಸ್ ಯೋರ್ ಅಲ್ಟಿಮೇಟಮ್ ಮಂತ್ ಫಾರ್ ಫೈನಲ್ ಬೋರ್ಡ್ಸ್ ಎಕ್ಸಾಮ್. ನಿನ್ ಟಾರ್ಗೆಟ್ ಏನು, ಮ್ಯಾಥ್ಸ್ ಅಲ್ಲಿ 100 on 100 ತಗೋಬೇಕು ಸರ್. ನಿನ್ ಟಾರ್ಗೆಟ್ ಇರೋದು ಮ್ಯಾಥ್ಸ್ ಅಲ್ಲಿ 100 on 100. ಅಂಡ್ ಖಂಡಿತ ನೆನಪಿಟ್ಕೋ, ಈ ರೋಡ್ ಮ್ಯಾಪ್ ಅನ್ನ ಜೂನ್ ಇಂದ ಸ್ಟಾರ್ಟ್ ಮಾಡಿ ಫೆಬ್ರವರಿ ತನಕ ನೀನೇನಾದ್ರೂ ಕರೆಕ್ಟ್ ಆಗಿ ನೋಡಿದ್ರೆ ದಿಸ್ ಮಾರ್ಕ್ಸ್ ವಿಲ್ ಬಿ ಯೋರ್ಸ್ ಇನ್ ಮ್ಯಾಥ್ಸ್. ಪಕ್ಕ ಇದು ಮ್ಯಾಥ್ಸ್ ಅಲ್ಲಿ ನಿಂಗೆ ಬಂದೇ ಬರುತ್ತೆ. ಕ್ಲಿಯರ್, ಅರ್ಥ ಆಯ್ತಲ್ವಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ವಾಟ್ ಯೋರ್ ರೋಡ್ ಮ್ಯಾಪ್ ಫಾರ್ 1 year. ನೆಕ್ಸ್ಟ್ ಇಯರ್ ನೀನ್ ಅದೇ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀಯಾ ಅಂಡ್ ಯು ವಿಲ್ ಅಚೀವ್ ದ ಅಲ್ಟಿಮೇಟ್ ಸಕ್ಸಸ್, ದಟ್ ಈಸ್ ಟಾಪರ್ ಆಫ್ ಸ್ಟೇಟ್. ಕ್ಲಿಯರ್, ನೀ ಆಗ್ತೀಯ ಅಲ್ವಾ ಟಾಪರ್ ಆಫ್ ಸ್ಟೇಟ್? ಏನಾದ್ರೆ ನೀನ್ ಆಗೋ ಆಸೆಯನ್ನ ಇಟ್ಕೊಂಡ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕು. ನೀ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ರೆ ಅಷ್ಟೇ ನೀನ್ ಕಮೆಂಟ್ ಅನ್ನ ಹಾಕ್ಬಹುದು. ನೆನಪಿಟ್ಕೋ ಮಗ, ನೀನೇನಾದ್ರೂ ಮ್ಯಾಥ್ಸ್ ಅಲ್ಲಿ 100 on 100 ಅಥವಾ ನಾನು KCET ಟಾಪರ್ ಸರ್, ನಾನು ಸ್ಟೇಟ್ ಟಾಪರ್ ಆಗ್ಬೇಕು ಅಂತ ನಿಂಗೆ ಡ್ರೀಮ್ ಇದ್ರೆ ನಾನ್ ಆಗ್ತೀನಿ ಸರ್ ಸ್ಟೇಟ್ ಟಾಪರ್ ಅಂತ ಹೇಳಿ ಕಮೆಂಟ್ ಅನ್ನ ಹಾಕು. ಸೊ ವಿತ್ ದಿಸ್ ಸ್ಟೂಡೆಂಟ್ಸ್, ಐ ಥಿಂಕ್ ನಿಮ್ಗೆ ಒಂದು ಡೀಟೇಲ್ ರೋಡ್ ಮ್ಯಾಪ್ ಅನ್ನ ಸಿಕ್ಕಿದೆ, ಯಾವ ರೀತಿ ನೀವು ನಿಮ್ದು ಪ್ಲಾನಿಂಗ್ ಅನ್ನ ಮಾಡಬಹುದು ಅಂತ ಹೇಳಿ. ಸೊ ಈ ಪ್ಲಾನಿಂಗ್ ಏನಿದೆ ಕರೆಕ್ಟ್ ಆಗಿ ಫಾಲೋ ಮಾಡಿ ಅಂಡ್ ಅಚೀವ್ ಯೋರ್ ಸಕ್ಸಸ್. ಟಿಲ್ ದೆನ್ ಟೇಕ್ ಕೇರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಎಲ್ಲರಿಗೂ.